ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಮನೆ ಮಾತು ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನೀವೆಲ್ಲರೂ ಆರಾಮದಿರಿ ಅನ್ಕೋತೀನಿ. ಇವತ್ತು ಫಿಶ್ ಟ್ಯಾಂಕ್ ತೊಳೆದಿನ ಐತಿ. ಸೌಮ್ಯ ಶ್ರೀ ಆದ್ಯ ಸೇರಿ ಫಿಶ್ ಟ್ಯಾಂಕ್ ತೊಳ್ಯಾಕ್ತಾರ. ಅದು ಗ್ಲಾಸ್ ಟ್ಯಾಂಕ್ ಭಾಳ ಒಜ್ಜಿರ್ತೈತಿ. ನಾವು ಬರ್ತನ ವೇಟ್ ಮಾಡ್ರಿ ಅಂದರೂ ವೇಟ್ ಮಾಡಾಕ್ತಾ ಇರಲ್ಲ. ತಾವೇ ಎಲ್ಲ ನೀಟಾಗಿ ತೊಳೆದಿಟ್ರು. ಸೌಮ್ಯಾಗ ಫಿಶ್ ಟ್ಯಾಂಕ್ ಕೊಡ್ಸೋ ಮುಂದೆ ಫಿಶ್ಗಳಿಗೆ ದಿನಾಲು ಊಟ ಹಾಕೋದು ಮತ್ತು ತಿಂಗಳಿಗೊಮ್ಮೆ ಫಿಶ್ ಟ್ಯಾಂಕ್ನ ತೊಳೆದು ಅದನ್ನು ಕ್ಲೀನಾಗಿ ಮೇಂಟೈನ್ ಮಾಡೋದು ನಿನ್ನ ಕೆಲಸ ನೋಡುವ ಅಂತ ಹೇಳಿದ್ದೆ. ಅದನ್ನು ಪೂರ್ತಿ ಪಾರ್ಸಾಕತ್ತಾಳು. ಕೆಲವೊಂದು ಸತಿ ನನಗೆ ಅನಿಸ್ತೈತಿ ನಾವು ಪೇರೆಂಟ್ಸ್ ಮಕ್ಕಳಿಗೆ ಅಂಡರ್ ಎಸ್ಟಿಮೇಟ್ ಮಾಡಿಬಿಡ್ತೀವಿ ಅಂತ. ಏನಾರ ಒಂದು ಅವರಿಗೆ ಜವಾಬ್ದಾರಿ ಕೊಡಬೇಕಾದ್ರೂ ಅದು ಕೆಲಸ ಮಾಡ್ತಾರೋ ಇಲ್ಲೋ, ಎಲ್ಲ ಕೆಲಸ ಹಾಳು ಮಾಡ್ತಾರೋ ಏನೋ ಅಂತ ಅನ್ಕೋತಿರ್ತೀವಿ. ಅದ್ರೊಳಗಂತೂ ನನ್ನ ವಿಷಯದಾಗ ಹೆಂಗಂತಂದ್ರೆ ನನಗೆ ಕೆಲಸ ಪಟ ಮಾಡಿ ಮುಗಿಸೋದಿರ್ತೈತಿ. ಮತ್ತು ಮಕ್ಕಳಿಗೆ ಹೇಳಿರ ಅವರು ಭಾಳ ಹೊತ್ತು ಮಾಡ್ತಾರೋ ಅಂಥೇಳಿ ನಾನೇ ಮಾಡಿ ಮುಗಿಸ್ಬಿಡ್ತೀನಿ. ಆಮೇಲೆ ಎಲ್ಲ ಮಾಡಿದ್ಮೇಲೆ ಅನಿಸ್ಬಿಡ್ತೈತಿ, ಅಯ್ಯೋ ಇದನ್ನು ಅವ್ರ ಕಡೆಯಿಂದ ಮಾಡಿಸ್ಬೋದಾಗಿತ್ತಲ್ಲ ಅಂತ. ನಿಮ್ಮ ಮನೆಯಾಗೂ ಹಿಂಗೆ ಆಗ್ತೈತೇನು, ಅಥವಾ ನೀವು ಮಕ್ಕಳಿಗೆ ಹೆಂಗೆ ಕೆಲಸ ಕಲಿಸ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿರಿ. ಇವತ್ತು ಮಧ್ಯಾಹ್ನದ ಊಟಕ್ಕೆ ಮೊಳಕೆ ಬಂದಿದ್ದು ಹುರುಳಿಕಾಳು ಪಲ್ಯ ಮತ್ತು ಕ್ಯಾಬೇಜ್ ಪಲ್ಯ ಮಾಡಾಕ್ತೀನಿ. ಮೊಳಕೆ ಬಂದ ಕಾಳುಗಳನ್ನು ತಿನ್ನಬೇಕು ಅಂತ ಹೇಳ್ತಾರೆ ಡಾಕ್ಟರ್ಸ್. ಹೀಗಾಗಿ ನಾವು ಕಾಳುಗಳನ್ನು ಮೊಳಕೆ ಬರೆಸಿ ಫ್ರಿಜ್ನಾಗ ಇಟ್ಬಿಟ್ಟಿರ್ತೀನಿ. 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಮಾಡಿರ್ತೀನಿ. ನಾವು ವೆಜಿಟೇರಿಯನ್ಸ್ ಅದೀವಿ, ಆದರೆ ವಾರಕ್ಕೊಂದು 2-3 ಸತಿ ಮೊಟ್ಟೆನ ತಿಂತೀವಿ. ವೆಜಿಟೇರಿಯನ್ಸ್ಗೆ ಪ್ರೋಟೀನ್ ಸಿಗೋದೇ ಈ ಬೇಳೆಗಳು, ಕಾಳುಗಳು, ಮೊಸರು, ಪನ್ನೀರ್ ಇಂಥದ್ರಿಂದ. ಹೀಗಾಗಿ ಪ್ರತಿ ಊಟದಾಗೂ ಇದ್ರೊಳಗೆ ಯಾವುದರ ಒಂದು ಇರುವಂಗೆ ನೋಡ್ಕೋಬೇಕಾಗ್ತೈತಿ. ನಾನು ಕೊಬ್ಬರಿನ ಹಚ್ಚಿ ಈ ಥರ ಶೇಪ್ ಮಾಡಿ ಫ್ರೀಝರ್ನ ಇಟ್ಬಿಡ್ತೀನಿ. ನನಗೆ ಯಾವ ಬೇಕೋ ಆವಾಗ ಪಟ್ಟಂತ ಯೂಸ್ ಮಾಡ್ಕೋಬೋದು. ಹಾಗೆ ಅಲ್ಲಿ ಸೈಡ್ಗೆ ಹುರುಳಿಕಾಳಿನ ಪಲ್ಯನೂ ಕುದಿಯಾಕೆ ಹಾಕ್ತೀನಿ. ಇದೊಂದು ಸ್ವಲ್ಪ ಅಳಿಕೆ ಮಾಡಾಕ್ತೀನಿ, ಯಾಕಂತಂದ್ರೆ ಇದನ್ನು ರೊಟ್ಟಿ ಜೊತೆನೂ ತಿನ್ಬೋದು, ಅನ್ನ ಜೊತೆನೂ ತಿನ್ಬೋದು. ಆಗಳೇ ಜೋರು ಮಳೆ ಬರಾಕ್ತಿತ್ತು. ಈಗ ನೋಡ್ರಿ ಒಮ್ಮಿಂದೊಮ್ಮೆಲೆ ಹೆಂಗೆ ಬಿಸಿಲು ಬಂದೈತಿ. ಮೊದಲೆಲ್ಲ ಅಂತಂದ್ರೆ ನಾವೆಲ್ಲ ಸಣ್ಣವರಿದ್ದಾಗ ರೊಟ್ಟಿನ ಕೆಳಗಡೆ ಕೂತ್ಕೊಂಡು ಮಾಡ್ತಿದ್ವಿ. ಅಂದ್ರೆ ನಮ್ಮ ಮನ್ಯಾಗ 2 2 ಬರ್ನರ್ ಸ್ಟವ್ ಇತ್ತು. ಅದನ್ನು ಕೆಳಗಡೆ ಇಟ್ಕೊತಿದ್ವಿ, ಕೆಳಗಡೆ ಕೂತ್ಕೊಂಡು ರೊಟ್ಟಿ ಮಾಡ್ತಿದ್ವಿ. ಈಗಂತೂ ಎಲ್ಲ ಕೆಲಸಗಳು ನಿಂತ್ಕೊಂಡೇ ಮಾಡೋದಾಗ್ತೈತಿ. ಕುತ್ಕೊಂಡು ರೊಟ್ಟಿ ಮಾಡೋದನ್ನು ಮಾತ್ರ ಭಾಳ ಮಿಸ್ ಮಾಡ್ಕೋತೀನಿ. ಈ ಅಡುಗೆ ಮನೆನ ಪ್ಲ್ಯಾನ್ ಮಾಡ್ಬೇಕಾದ್ರೆ ಕುತ್ಕೊಂಡು ರೊಟ್ಟಿ ಮಾಡೋ ಹಂಗೆ ಡಿಸೈನ್ ಮಾಡಿದೇನೋ ಅಂತ ಅನ್ಸಿತ್ತು ನನಗೆ. ಆದರೆ ಇದು ಅಡುಗೆ ಮನೆ ಸೈಜ್ ಭಾಳ ಸಣ್ಣದಿರೋದ್ರಿಂದ ಹಂಗೆ ಮಾಡೋಕ್ಕಾಗಲಿಲ್ಲ. ಹೀಗಾಗಿ ನಂದು ಒಂದು ಆಸೆ ಏನಂತಂದ್ರೆ ಮುಂದೆ ಏನಾರೇ ನಾವು ಇಂಡಿಪೆಂಡೆಂಟ್ ಮನೆ ಕಟ್ಸಿರ ಅಲ್ಲಿ ಕುತ್ಕೊಂಡು ರೊಟ್ಟಿ ಮಾಡೋ ಹಂಗೆ ವ್ಯವಸ್ಥೆ ಮಾಡ್ಕೋಬೇಕು ಅಂತ. ನಮ್ಮ ಮನ್ಯಾಗ ಸಣ್ಣದು ಕುಟ್ಟು ಕಲ್ಲೈತಿ, ಅದ್ರ ದೊಡ್ಡದಿರಲಿಲ್ಲ. ತೊಗೋಬೇಕಂತ ಭಾಳ ಆಸೆ ಇತ್ತು, ಆದರೆ ಅಡುಗೆ ಮನೆಯೊಳಗೆ ಇಡಕ್ಕೆ ಜಾಗನೇ ಇದ್ದಿಲ್ಲ. ಹೀಗಾಗಿ ತೊಗೊಂಡು ಏನು ಮಾಡೋದು ಅಂತ ಹೇಳಿ ತೊಗೊಂಡಿರಲಿಲ್ಲ. ಆದರೆ ಕೆಲವೊಂದೆಲ್ಲ ಚಟ್ನಿಗಳು ಕುಟ್ಟು ಕಲ್ಲು ಇರಲಾರ್ದಕ್ಕೆ ಮಿಕ್ಸಿ ಒಳಗೆ ಮಾಡಬೇಕಾಗ್ತಿತ್ತು. ಅದು ಮಾಡಿದಾಗ ಮನಸ್ಸಿತ್ತು ಕುಟ್ಟು ಕಲ್ಲಿದ್ರೆ ಎಷ್ಟು ಚೆಂದ ಆಗ್ತಿತ್ತಲ್ಲ ಅಂತ. ಹೀಗಾಗಿ ಕಡಿಕೆ ಅಮೆಝಾನ್ ಒಳಗೆ ಆರ್ಡ್ರ್ ಮಾಡಿದೆ ಮತ್ತು ಅದು ಇಡಕ್ಕೆ ಜಾಗನೂ ಮಾಡೀನಿ. ಇದು ವಿಡಿಯೋ ಕಡಿತನ ನೋಡಿರಿ, ನಿಮ್ಗೆ ಗೊತ್ತಾಗ್ತೈತಿ ಹೆಂಗೆ ಮಾಡಿದಂತ. ಈ ಕಲ್ಲನ್ನು ಬಳಸೋಕ್ಕಿಂತ ಮುಂಚೆ ಪಳಗಿಸ್ಬೇಕಾಗ್ತೈತಿ. ಅದಕ್ಕೆ ಅಟ್ಲೀಸ್ಟ್ ಒಂದು 2 ದಿನ ಬೇಕಾಗ್ತೈತಿ. ಮೊದಲಿಗೆ ಒಣ ಅಕ್ಕಿನ 2 ಸತಿ ಅದ್ರೊಳಗೆ ಕುಟ್ಕೊಂಡು ಪುಡಿ ಮಾಡ್ಕೊಂಡು ತೆಗ್ದೀನಿ. ಹಿಂಗೆ ಮಾಡೋದ್ರಿಂದ ಅಥವಾ ಇರುವಂಥ ಲೂಸ್ ಪಾರ್ಟಿಕಲ್ಸು, ಧೂಳು ಅಂಥದ್ದೇನೇ ಇದ್ರೂ ಎಲ್ಲ ಕಿತ್ಕೊಂಡು ಬಂದ ಸ್ಮೂತ್ ಫಿನಿಶ್ ಆಗ್ತೈತಿ. ನಂತರ ನೆಕ್ಸ್ಟ್ ಸ್ಟೆಪ್ನಾಗ ನೆನೆಸಿದ ಅಕ್ಕಿನ ಅದ್ರೊಳಗೆ ಹಾಕಿ ಎಲ್ಲ ಕಡೆ ಚಲೋ ತಂಗೆ ತಿಕ್ಕೋತ ಅರ್ಧ ತೆಗಿಬೇಕು. ಇದನ್ನು ಚೌತಂಗಿ ತೊಳ್ಕೊಂಡು ಈಗ ಇದು ರಾತ್ರಿ ಆಗೈತಿ, ನಾಳೆ ಮುಂಜಾನೆ ಥರ ನೀರಾಗ ನೆನೆಸಿಡಾಕ್ತೀನಿ. ಹಿಂಗೆ ಮಾಡೋದ್ರಿಂದ ಕಲ್ಲು ಗಟ್ಟಿಯಾಗಿಬಿಡ್ತೈತಿ.
ಈಗ ನೋಡ್ರಿ ಮರುದಿನ ಮುಂಜಾನೆ ಆಗೈತಿ. ಕಲ್ಲನ್ನು ನೇರಾಗಿನ ತೆಗೆದು ಅದನ್ನು ಚಲೋ ತಂಗಿ ಒರೆಸ್ಕೊಂಡು ಅದೆಲ್ಲ ಪೂರ್ತಿ ಒಣಗಿದ ಮೇಲೆ ಅದಕ್ಕೆ ಎಣ್ಣೆ ಅಂದರೆ ತಿನ್ನೋ ಎಣ್ಣೆ ಒಳಗೆ ಅರಿಶಿನ ಕಲಸಿದ್ದ ಪೇಸ್ಟ್ ಹಚ್ಚಾಕ್ತೀನಿ. ಪೂರ್ತಿ ಎಲ್ಲ ಕಡೆನೂ ಹಚ್ಚಿ ಅದಕ್ಕೆ ಮತ್ತೆ ಸಂಜೆ ತನಕ ಇಡಾಕ್ತೀನಿ. ಈಗ ನೋಡ್ರಿ ಇದು ಕಲ್ಲು ಎಣ್ಣೆನ ಎಳ್ಕೊಂಡು ಇದ್ರದ್ದು ಕಲರ್ ಚೇಂಜ್ ಆಗಿ ಒಂದು ಒಳ್ಳೆ ಫಿನಿಶಿಂಗ್ ಬರ್ತೈತಿ. ಸೌಮ್ಯ ಸ್ಕೂಲ್ ವತಿಯಿಂದ 6 ದಿನದ ಟ್ರಿಪ್ಪಿಗೆ ಹೊಂಟಾಳ. ಆಕೆಗೆ ಪ್ಯಾಕ್ ಮಾಡೋ ಸಲುವಾಗಿ ಅಂತೇಳಿ ಒಂದಷ್ಟು ಸ್ವೀಟ್ ಮತ್ತು ಖಾರದ ಮೊಕ್ಕಾನ ಮಾಡಾಕ್ತೀನಿ. ಈಗ ರಾತ್ರಿ ಆಗೈತಿ. ಈ ಕಲ್ಲಿಗೆ ಮುಂಜಾನೆ ಅರಿಶಿನ ಮತ್ತು ಎಣ್ಣೆ ಹಚ್ಚಿ ಇಟ್ಟಿದ್ದು ನೋಡ್ರಿ, ಅದನ್ನೆಲ್ಲ ಸ್ವಚ್ಛ ನೀರಾಗ ತೊಳ್ಕೊಂಡೀನಿ. ಅಂದ್ರೆ ಇದಕ್ಕೆ ಒಟ್ಟು ಸೋಪ್ ಯೂಸ್ ಮಾಡಬಾರ್ದು, ಬರೀ ನೀರಾಗ ಅಷ್ಟೇ ತೊಳ್ಕೊಬೇಕು. ನೋಡ್ರಿ ಇದ್ರದ್ದು ಕಲರ್ ಹೆಂಗೆ ಚೇಂಜ್ ಆಗಿಬಿಟ್ಟೈತಿ. ಇದ್ರೊಳಗೆ ಇನ್ನೊಂದು ಸತಿ ನೆನೆಸಿದಕ್ಕಿಂತ ಹರ್ಕೊಂಡು ತೆಗಿಯಾಕ್ತೀನಿ. ಇನ್ನೀಗ ಲಾಸ್ಟ್ ಸ್ಟೆಪ್ ಅಂತಂದ್ರೆ ಇದ್ರೊಳಗೆ ಇನ್ನೂ ಕಲ್ಲಿಂದ ವಾಸನೆ ಇರ್ತೈತಿ. ಹೀಗಾಗಿ ಇದ್ರೊಳಗೆ ಸ್ವಲ್ಪ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹರ್ಕೊಂಡು ತೆಗಿಯಾಕತ್ತೀನಿ. ಈಗ ಇದಕ್ಕೆ ಎಲ್ಲಿ ಜಾಗ ಮಾಡ್ಕೊಂಡಿನಿ ಇಡಾಕ ಅನ್ನೋದು ನೋಡೋಣ ಬರ್ರಿ. ಇದು ಕಲ್ಲು ಇಡಕ್ಕೆ ಮಾಡ್ಕೊಂಡಿದ್ದ ಜಾಗ ಹೆಂಗೆ ಅನಿಸ್ತು ನಿಮಗೆ ಅನ್ನೋದನ್ನು ಕಮೆಂಟ್ ಮಾಡಿರಿ. ಇನ್ನು ನಾಳೆ ಸೌಮ್ಯ ಟ್ರಿಪ್ಪಿಗೆ ಹೊಂಟಾಳ, ಅದ್ರ ಸಲುವಾಗೆಲ್ಲ ಪ್ಯಾಕ್ ಮಾಡಬೇಕು. ಆಕೆ ಅಂತೂ ಒಂದು ವಾರದಿಂದನೇ ಸ್ಟಾರ್ಟ್ ಮಾಡ್ಯಾಳು ಪ್ಯಾಕ್ ಮಾಡೋದು ಅಂತ ಹೇಳಿ. ಒಂದಷ್ಟು ತಾನೇ ಪ್ಯಾಕ್ನು ಮಾಡ್ಕೊಂಡಾಳ. ಅವೆಲ್ಲ ತೆಗೆದು ಮತ್ತು ನೀಟಾಗಿ ಪ್ಯಾಕ್ ಮಾಡಬೇಕೀಗ. ಸೌಮ್ಯ ಇದು ಬ್ಯಾಗ್ ತಾನೇ ಅಮೆಝಾನ್ ಒಳಗೆ ಹುಡುಕಾಡಿ ಆರ್ಡ್ರ್ ಮಾಡ್ಯಾಳ. ಲಾಸ್ಟ್ ಇಯರ್ನೂ ಆಕೆ ಒಂದು ಬ್ಯಾಗ್ ಕೊಡಿಸಿದ್ವಿ. ಅಂದ್ರೆ ಲಾಸ್ಟ್ ಇಯರ್ನೂ ಆಕೆ ಟ್ರಿಪ್ಪಿಗೆ ಹೋದಾಗ ಒಂದು ಬ್ಯಾಗ್ ಕೊಡಿಸಿದ್ವಿ. ಆದ್ರೆ ಅದು ಭಾಳ ಅನ್ಕಂಫರ್ಟಬಲ್ ಐತಿ ಅಂಥೇಳಿ ತನಗೆ ಎಂಥದ್ದು ಬೇಕು ತಾನೇ ಆರ್ಡ್ರ್ ಮಾಡ್ಕೊಂಡಾಳ ಈ ಸತಿ. ಇದ್ರೊಳಗೆ ಸಾಕಷ್ಟು ಜಾಗನೂ ಐತಿ ಮತ್ತು ಸಾಕಷ್ಟು ಪಾಕೆಟ್ಸ್ನೂ ಅದಾವೆ. ಆಕಿಂದು 6 ದಿನದ ಟ್ರಿಪ್ಪಿಂದೆಲ್ಲ ಬಟ್ಟೆಗಳು ಎಲ್ಲ ಹಿಡಿದು ಇದ್ರೊಳಗೆ. ಇದು ಬ್ಯಾಕ್ ಪ್ಯಾಕ್ ಇರೋದ್ರಿಂದ ಆಕೆಗೆ ಇದು ಹೊತ್ಕೊಂಡು ಓಡಾಡೋಕ್ಕೂ ಈಸಿ ಆಗ್ತೈತಿ. ಆಮೇಲೆ ಇನ್ನೊಂದು ಇದು ಸಣ್ಣದು ಬ್ಯಾಕ್ ಪ್ಯಾಕು ಡಿಮಾಂಡ್ನಾಗ ತೊಗೊಂಡಿದ್ದು. ಅಲ್ಲಿ ಇದು ಆಕೆಗೆ ಡೇ ಟ್ರಿಪ್ ಮಾಡೋಕ್ಕೆ ಯೂಸ್ ಆಗ್ತೈತಿ. ಈ ಸ್ಕೂಲ್ ಟ್ರಿಪ್ನ ಬೀಚ್ ಇರೋ ಕಡೆ ಅವರು ಪ್ಲ್ಯಾನ್ ಮಾಡ್ಯಾರ ಮತ್ತು ಬೀಚ್ ಮೇಲೆ ಇರುವಂಥ ರೆಸಾರ್ಟ್ನೇ ಬುಕ್ ಮಾಡ್ಯಾರ. ಹೀಗಾಗಿ ಸೌಮ್ಯಾಗಂತೂ ಬೀಚ್ ಅಂದ್ರೆ ಭಾಳ ಇಷ್ಟ. ಆಕೆ ಭಾಳ ಎಕ್ಸೈಟೆಡ್ ಅದಾಳ.
ಸೋಮ್ಯಾನ್ ಸ್ಕೂಲ್ನಾಗಂತೂ ಪ್ರತಿ ವರ್ಷ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾರೆ. ಇದು ಆಕಿಂದು 4ನೇ ಟ್ರಿಪ್ ಇದು. ಸ್ಟಾರ್ಟಿಂಗ್ ಎಲ್ಲ ಒಂದು ಸ್ವಲ್ಪ ಟೆನ್ಷನ್ ಆಗ್ತಿತ್ತು. ಇಷ್ಟು ಸಣ್ಣ ಮಕ್ಕಳು ಹೆಂಗೆ ಮ್ಯಾನೇಜ್ ಮಾಡ್ಕೋತಾರೋ ಏನೋ ಅಂತ ಅನಿಸ್ತಿತ್ತು. ಆದರೆ ಈಗ ಅವರಿಗೂ ಕಾನ್ಫಿಡೆನ್ಸ್ ಬಂದೈತಿ, ನಮಗೂ ಕಾನ್ಫಿಡೆನ್ಸ್ ಬಂದೈತಿ. ಮ್ಯಾನೇಜ್ ಮಾಡ್ಕೋತಾರಪ್ಪ ಅಂತ ಅನಿಸ್ತೈತಿ ಈಗ. ರಾತ್ರಿ ಎಲ್ಲ ಮತ್ತೆ ಭಾಳ ಜೋರು ಮಳೆ ಆಯಿತು. ಇದಿತ್ತು ಇವತ್ತಿನ ವ್ಲಾಗ್. ನಿಮಗೆಲ್ಲ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.